ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಎಂ ಗುಣಶೇಖರ್ ಅಂತ. ಸಿ ವಿ ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಹೊಯ್ಸಳ ನಗರ ವಾರ್ಡ್ ನಂಬರ್ 9 ಇಂದ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಇವಾಗ 25 ವರ್ಷಕ್ಕೆ ಮುಂಚೆ SC ರಿಸರ್ವ್ ಬಂತು. ಇವಾಗ ಆ ಕ್ಯಾಟಗರಿ ಬಂದಿದೆ. ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನಾನು ಕಷ್ಟಪಟ್ಟಿರೋದಕ್ಕೆ ಕಾಂಗ್ರೆಸ್ ನನಗೆ ಗುರುತಿ ನನಗೆ ಟಿಕೆಟ್ ಕೊಡ್ಬೇಕಂತ DK ಸರ್ನ, ಸಿದ್ದರಾಮಯ್ಯ ಸರ್ನ, ಸಂಪತ್ರ ಸರ್ನ, ವಿ ಶಂಕರ್ ಸರ್ನ, ಗೌತಮ್ ಸರ್ನ, ಮನ್ಸೂರ್ ಅಲಿ ಖಾನ್ ಸರ್ನ, ಎಲ್ಲರೂ ರಾಮಲಿಂಗಡಿ ಸರ್ನ, ಎಲ್ಲರೂ ನನ್ನ ಮುಖ ನೋಡಿದ್ರೆ ಎಲ್ಲರೂ ಗೊತ್ತಾಗುತ್ತೆ ಯಾವ ಭಾಗವಹಿಸಿದ್ದೀನಿ, ಯಾವ ವರ್ಗದಲ್ಲಿ ಇದ್ದೀನಿ, ಎಲ್ಲದರಲ್ಲೂ ನಾನು ಇದ್ದೀನಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಎಲ್ಲ ಲೀಡ್ರು ಗೊತ್ತಾಗುತ್ತೆ. ನಾನು ಮಾಡಿದಿನ ಇಲ್ವಾ ಅಂತ ಸೋಷಿಯಲ್ ಮೀಡಿಯಾ ಇರುತ್ತೆ, ಲೀಡ್ರ್ ಮುಖ ಇರುತ್ತೆ. ನಾನೇನೋ ನನ್ನ ಹೊಸದಾಗಿ ಪರಿಚಯ ಮಾಡ್ಕೋಬೇಕಂತ ಅವಶ್ಯಕತೆ ಇಲ್ಲ. ನನ್ನ ಗುರುಸಿ ನನ್ನ ಟಿಕೆಟ್ ಕೊಟ್ಟರೆ 100% ನಾನು ವಿನ್ ಮಾಡ್ಕೊಂಡು ಬರ್ತೀನಿ. ಸರ್, ಇವತ್ತು ಗೆದ್ರೆ ಏನು ಮಾಡಬೇಕು ಅಂತ ಇದ್ದೀರಾ ಸರ್? ಅಲ್ಲಿ ಸಮಸ್ಯೆ ಏನು ಬಗೆಹರಿಸಬೇಕು ಅಂತ ಇದ್ದೀರಾ ಸರ್? ಹೊಯ್ಸಳ ನಗರಲ್ಲಿ 7 ವರ್ಷದಿಂದ BBMP ಇಲ್ಲ. ಆದ್ರಿಂದ ಟೋಟಲ್ 0 ಆಗಿದೆ. ಪಾರ್ಕು, ಹಾಸ್ಪಿಟ್ಲು, ನಮ್ಮ ಏರಿಯಾನಲ್ಲಿ ಲೈಬ್ರರಿ ಇತ್ತು, ಲೈಬ್ರರಿ ತೆಗೆದಿದ್ದಾರೆ. ಲೈಬ್ರರಿ ಕಟ್ಟಿಸ್ಬೇಕು. ಎಜುಕೇಶನ್ ನಮ್ಗೆ ಮೈನ್ ಇಂಪಾರ್ಟೆಂಟ್ ಕೊಡಬೇಕು. ನೀಟ್ನೆಸ್ ಮೈನ್ ಇಂಪಾರ್ಟೆಂಟ್ ಕೊಡಬೇಕು. ಜನರನ್ನ ಬೇರೆ ಲೆವೆಲ್ ತಗೊಂಡು ಹೋಗ್ಬೇಕು. ಡಿಜಿಟಲ್ ಅಂತ ಬರೀ ಮೊಬೈಲ್ ಅಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ರೆ ಆಗಲ್ಲ. ನಾ ಲೈಫಲ್ಲಿ ಪ್ರಾಕ್ಟಿಕಲ್ ಡಿಜಿಟಲ್ ನಾವು ತಗೊಂಡ್ ಬರಬೇಕು. ಅದೇ ನನ್ನ ಆಸೆ ಸರ್. ಅದು ಸರ್, ಇವಾಗ GBA ಚುನಾವಣೆ ನಡೀತಾ ಇದೆ. ಆಕಾಂಕ್ಷಿಗಳು 369 ಕ್ಷೇತ್ರದಲ್ಲಿ ಇವತ್ತವರೆಗೂ 1800 ಅಪ್ಲಿಕೇಶನ್ನು ಹೋಗಿದೆ. ಇವತ್ತು ಸಾಮಾನ್ಯ ಕಾರ್ಯಕರ್ತರನ್ನು ಎಲ್ಲೋ ಕಾಂಗ್ರೆಸ್ ಪಕ್ಷ ಗುರುತಿಸ್ತಾ ಇದೆ. ಇವಾಗ ನಿಮಗೂ ಅವಕಾಶ ಎಲ್ಲೋ ದೊರಕ್ತಾ ಇದೆ. ಇವತ್ತು ಅಪ್ಲಿಕೇಶನ್ನು ಮೊದಲು ಕಾಲ್ ಫಾರ್ಮ್ ಮಾಡೋದಾದ್ರೆ ಪ್ರಭಾವಿಗಳಿಗೂ ಮಾಡ್ತಾ ಇದ್ರು. ಇವತ್ತು ಸಾಮಾನ್ಯರನ್ನು ಗುರುತಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್ ಪಾರ್ಟಿಗೆ? ಸರ್, ಪಾರ್ಟಿಗೆ ಏನ್ ಹೇಳ್ತೀನಿ ಅಂದ್ರೆ, BJP ಗೌರ್ಮೆಂಟ್ ಇರುವಾಗ ಯಾರು ಹೋರಾಟ ಮಾಡಿದ್ದಾರೆ, ಯಾರು ಅರೆಸ್ಟ್ ಆಗಿದ್ದಾರೆ, ಕೋವಿಡ್ ಟೈಮಲ್ಲಿ ಯಾರು ಊಟ ಕೊಟ್ಟಿದ್ದಾರೆ, ಕೋವಿಡ್ ಟೈಮಲ್ಲಿ ಪ್ರಾಣನ ಇಟ್ಟು ಯಾರು ಹೊರಗಡೆ ಬಂದಿದ್ದಾರೆ, ಅದೆಲ್ಲ ನೋಡಿಕೊಂಡು ಟಿಕೆಟ್ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ನಾನು ಕೋವಿಡ್ ಟೈಮಲ್ಲಿ ಸಂಪತ್ ಸರ್ ಜೊತೆ ಸೇರ್ಕೊಂಡು ಫುಲ್ ಎಲ್ರಿಗೂ ಊಟ ಕೊಟ್ಟಿದ್ದೀವಿ. ಊಟ ಕೊಟ್ಬಿಟ್ಟು ನನಗೆ ಕೋವಿಡ್ ಬಂದು ನಾನು ಸೀರಿಯಸ್ ಕಂಡೀಷನ್ ಅಲ್ಲಿ ICU ಅಡ್ಮಿಟ್ ಆಗಿ ಪ್ರಾಣ ಕೊಟ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ನಾವು ದುಡ್ಡುಗೋಸ್ಕರ ಆಸೆ ಪಡಲ್ಲ. ಜನರಿಗೆ ಏನಾದ್ರು ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಪ್ರಾಣನ ಇಟ್ಟುಬಿಟ್ಟು ಬಂದಿದ್ದೀನಿ. ಆಯ್ತು ಸರ್, ಇವತ್ತು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ. ಯಾವುದೇ ಪಕ್ಷಗಳಲ್ಲಿ ಕಾಲ್ ಫಾರ್ ಮಾಡಲ್ಲ. ಇವತ್ತು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸ್ತಾ ಇದ್ದಾರಲ್ಲ ಸರ್ ಪಾರ್ಟಿ? ಗುರುತಿಸ್ತಾ ಇದ್ದಾರೆ ಸರ್. ಅದಕ್ಕೆ ಸರ್ ಕಾಂಗ್ರೆಸ್ನ ಬಿಟ್ಟರೆ ಯಾರು ಹೋಗಲ್ಲ. ಬೇರೆ ಕಡೆಲ್ಲ ಈ ತರ ಅವಕಾಶ ಸಿಕ್ಕಲ್ಲ. ನಮ್ಮ ಪಬ್ಲಿಕ್ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಅವಕಾಶ ಕೊಟ್ಟು ಈ ತರ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಖುಷಿ.